Hello everyone, welcome back to our session number 3 on 5th of January, 5th of February 2025. And I would like to start with something called object concept in JavaScript. And to make it simplified, try to compare everything as this, like object and function. Try to make sure that you make anything and everything as an object. You have to start thinking like that. That is the one which will make it simpler for you people. The first one, whenever I write, it's an object, and then it will be a balance as an, it might be object within object and object. ಎಲ್ಲ ಆಬ್ಜೆಕ್ಟ್ ನೀವು ನೋಡಿದ್ದೆಲ್ಲ ಆಬ್ಜೆಕ್ಟ್ ಅನ್ಕೋಬೇಕೀಗ. ನಾನು C++ ಅಥವಾ ಜಾವಾ ಮಾಡಬೇಕಾದ್ರೆ ನಾನು ನೋಡಿದ್ದೆಲ್ಲ ಆಬ್ಜೆಕ್ಟ್. ಚೇರ್ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್. ಚೇರ್ಗೆ ಕ್ಲಾಸ್ ಇರುತ್ತೆ. ಈಗ ನಾನು ಕಣ್ಣೆದುರಿಗಿರೋದು ಅದ್ರ ಆಬ್ಜೆಕ್ಟ್. ನೋಡಿದ್ದೆಲ್ಲ ಆಬ್ಜೆಕ್ಟ್ ಕಾನ್ಸೆಪ್ಟ್. ಡಾಟ್ ಬರ್ತಾ ಇದೆ ಅಂದ್ರೆ ಅದು ಆಬ್ಜೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈಗ ನಾನು whatever I'm trying to showcase is in window. That is, ನಾನು ಬ್ರೌಸರ್ ಅಲ್ಲಿ ಇದ್ದೀನಿ. ಎಲ್ಲರೂ I'll put it down. I'll go to console. I'll go to console here. Again, JavaScript. Window object dot. ನೋಡಿಲಿ, alert function. ಹೆಂಗ್ ಗೊತ್ತಾಗುತ್ತೆ ಸರ್ ಅಂದ್ರೆ ಈ ಎಫ್ ಇದೆ ಸಿಂಬಲ್, ಇದು ಫಂಕ್ಷನ್. semicolon, single quotes or double quotes. Hello world. ಬಂತ? ಆಬ್ಜೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾನು ಆಬ್ಜೆಕ್ಟ್, ಹೌದು, ಎಲ್ಲಾನು ಆಬ್ಜೆಕ್ಟ್. ಜಾವಾ ಸ್ಕ್ರಿಪ್ಟ್ ಅಲ್ಲಿ ಎಲ್ಲಾನು ಆಬ್ಜೆಕ್ಟ್, ಕ್ಲಾಸ್ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಸೊ ಕನ್ಸೋಲ್ ಡಾಟ್ ಲಾಗ್, ಲಾಗ್ ಫಂಕ್ಷನ್, ಕನ್ಸೋಲ್ ಡಾಟ್ ಕ್ಲಿಯರ್ ಫಂಕ್ಷನ್. ನೋಡಿ, ಕ್ಲಿಯರ್ ಆಗೋಯ್ತು. ಕನ್ಸೋಲ್ ವಾಸ್ ಕ್ಲಿಯರ್. ಇದು ಮಾಡ್ಬೋದಾ? Okay, so I would like to start with very basic. Variable name is equal to ಇದೊಂದು ಆಬ್ಜೆಕ್ಟ್ ಇದೆ. ನೇಮ್ ಡಾಟ್ ನೋಡಿ, anchor at big blink hold caret carpoded carpoint concat constructor ends with fixed font color font size includes index of is well found italics. ಇವೆಲ್ಲನು ಫಂಕ್ಷನ್. ನೋಡಿ ಎಷ್ಟೊಂದಿದೆ. substring sub to local lowercase to lowercase, name dot to uppercase. ಇದು ಜಾವಾ ಸ್ಕ್ರಿಪ್ಟ್. ಚೇಂಜ್ ಆಯ್ತಾ? ನೇಮ್ ನೋಡಿ, ನೇಮ್ ಹಂಗೆ ಇದೆ. ನೇಮ್ is not getting changed. So x is equal to name dot to uppercase. ಈಗ ನಿಮಗೆ ಕೇಸ್ ಸೆನ್ಸಿಟಿವ್, ಇದು ಅರ್ಥ ಆಗ್ಬೇಕು ನಿಮಗೆ. x is equal to name dot to u caps upper c caps upper case function semicolon enter. ಈಗ ನೇಮ್ ನಾನೇನು ಕೊಟ್ಟಿದ್ದೆ ಅದೇ ಇದೆ, ಎಕ್ಸ್ ಅಲ್ಲಿ ಅಪ್ಡೇಟೆಡ್ ವ್ಯಾಲ್ಯೂ ಇದೆ. ಸೊ ಎರಡು ಬೇರೆ ವೇರಿಯೇಬಲ್. ಇದು ನೇಮ್ ಅಲ್ಲಿರೋ ವ್ಯಾಲ್ಯೂನೇ ಬೇರೆ, ಎಕ್ಸ್ ಅಲ್ಲಿ ಇರೋದು ಅಪ್ಪರ್ ಕೇಸಲ್ಲಿ ಆಗಿರೋದು. y is equal to name dot to lower case. ಇದಕ್ಕೇನು ಪ್ಯಾರಾಮೀಟರ್ ಕೊಡೋದು. ಸೊ ಎಕ್ಸ್ ಅಲ್ಲಿ ಅಪ್ಪರ್ ಕೇಸ್ ಇದೆ, ವೈ ಅಲ್ಲಿ ಲೋವರ್ ಕೇಸ್ ಇದೆ, ನೇಮ್ ಅಲ್ಲಿ ನೇಮ್ ಇದೆ. ನಾನೇನು ಕೊಟ್ಟಿದ್ದು ನೋಡಿ, ಸರಿನಾ? ಸೊ ಈಗ ನಿಮ್ ಕಣ್ಣೆದುರು ಬರ್ತಾ ಇರೋದು ನೇಮ್ ಆಬ್ಜೆಕ್ಟ್ ಟು ಲೋವರ್ ಕೇಸ್ ಫಂಕ್ಷನ್. ಓಕೆ,
ನೇಮ್ ಡಾಟ್ ಟು ಲೋವರ್ ಕೇಸ್. ಇದೇ ತರಾನೇ ಎನಿಥಿಂಗ್ ವಿಚ್ ಯು SSJS developer.salesforce.com ತೋರಿಸ್ತೀನಿ. ಸರ್ವರ್ ಸೈಡ್ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್, ಸರ್ವರ್ ಸೈಡ್ ಸಿಂಟ್ಯಾಕ್ಸ್, ಪ್ಲಾಟ್ಫಾರ್ಮ್ ಫಂಕ್ಷನ್, ಪೋಸ್ಟ್ ಫಂಕ್ಷನ್. ಸೊ ಪ್ರತಿಯೊಂದಕ್ಕೂ ಒಂದು ಫಂಕ್ಷನ್ ಇರುತ್ತೆ, ಅದಕ್ಕೊಂದು ಏನೋ ಇರುತ್ತೆ. ಗೈಡೆಡ್ ಟೆಂಪ್ಲೇಟ್ ಲ್ಯಾಂಗ್ವೇಜ್ ಇದೆ, ಆ್ಯಪ್ ಸ್ಕ್ರಿಪ್ಟ್ ಇದೆ, ಸ್ಕ್ರಿಪ್ಟಿಂಗ್ ಇದೆ. ಸೊ ಲೆಟ್ ಅಸ್ ಗೋ ವಿತ್ ಡಿ, ಡೇಟಾ ಎಕ್ಸ್ಟೆನ್ಷನ್ ಫಂಕ್ಷನ್ಸ್, ಆಡ್ ಫೀಲ್ಡ್ಸ್. ಡೇಟಾ ಎಕ್ಸ್ಟೆನ್ಷನ್ ಫಂಕ್ಷನ್ಸ್ ಕ್ಲಿಕ್ ಮಾಡ್ತೀನಿ. ನನ್ನ ಅಜೆಂಡಾ ಇರೋದು ಬರೀ ನಿಮಗೆ ಪ್ಲಾಟ್ಫಾರ್ಮ್ ಡಾಟ್ ಲೋಡ್, ಡೇಟಾ ಎಕ್ಸ್ಟೆನ್ಷನ್ ಡಾಟ್ ಇನಿಷಿಯಲೈಸ್ ಮಾಡೋದು. ಐ ವಾಂಟ್ ಟು ಎಕ್ಸ್ಪ್ಲೇನ್ ದೀಸ್ ಟೂ ಲೈನ್ಸ್. ನೀವೀಗ ಕೋಡಿಂಗ್ ಬಂದರೆ ನಿಮ್ಮ ತಲೆಯಲ್ಲಿ ಓಡಬೇಕಾಗಿರೋದು ಇಷ್ಟೇ. ಕ್ಲಾಸ್ ಡಾಟ್ ಮೆಥಡ್ ಬರುತ್ತೆ, ಅಥವಾ ಆಬ್ಜೆಕ್ಟ್ ಡಾಟ್ ಮೆಥಡ್ ಬರುತ್ತೆ. ಇದನ್ನು ಕಂಪೇರ್ ಮಾಡಿದ್ರೆ ಇದು ಪ್ಲಾಟ್ಫಾರ್ಮ್ ಕ್ಲಾಸ್, ಇದು ಲೋಡ್ ಫಂಕ್ಷನ್. ಅದೇ ರೀತಿ ಈ ಲೈನ್ ಫಸ್ಟು ಅಸೈನ್ಮೆಂಟ್ ಆಪರೇಟರ್ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನ ನೋಡಿ. ಡೇಟಾ ಎಕ್ಸ್ಟೆನ್ಷನ್ ಇಟ್ಸ್ ಅ ಕ್ಲಾಸ್, ಇನ್ ಇಟ್ ಈಸ್ ಅ ಫಂಕ್ಷನ್. ಇದರಲ್ಲಿ ಯಾವ ಡಿ ಬೇಕು ಕೊಡ್ತೀರಾ, ಅದು ಈ ಡಿ ಬಂದ್ಬಿಟ್ಟು ಕೊಡುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಸೇಮ್ ಇರಬೇಕಾ? ಇಲ್ಲ. ಇದು ಈಗ ನೀವು ಗಮನಿಸಬೇಕಾಗಿರೋದು SSJS ಅಲ್ಲಿ ಬರ್ತಾ ಇರೋದು ಈ ರೀತಿ ಕಾನ್ಸೆಪ್ಟ್. ಕ್ಲಾಸ್ ಡಾಟ್ ಮೆಥಡ್, ಫಾರ್ ಎಕ್ಸಾಂಪಲ್ ಕನ್ಸೋಲ್ ಡಾಟ್ ಲಾಗ್, ವಿಂಡೋ ಡಾಟ್ ಅಲರ್ಟ್. ಲ್ಯಾಂಗ್ವೇಜ್ ಅಲ್ಲಿ ಕೇಸ್ ಅಪ್ಪರ್ ಲೋವರ್ ಕೇಸ್ ನೋಡಬೇಕು. ಸ್ಟ್ರಿಂಗ್ ನೇಮ್ ಏನಾದ್ರು ಕೊಟ್ಕೊಳ್ಳಿ, ಡಾಟ್ ಟು ಅಪ್ಪರ್ ಕೇಸ್, ಎಲ್ಲೆಲ್ಲಿ ಕ್ಯಾಪ್ಸ್ ಬರಬೇಕು ನೋಡಬೇಕು, ಗಮನಿಸಬೇಕು. ಇದು ಕ್ಯಾಮಲ್ ಕೇಸಿಂಗ್ ಅಂತ ಕರಿತೀವಿ. ಇದು .NET ಲ್ಯಾಂಗ್ವೇಜ್ ಆಗಿರೋದ್ರಿಂದ ಡೇಟಾ ಎಕ್ಸ್ಟೆನ್ಷನ್ ಡಿ ಮತ್ತೆ ಇ ಕ್ಯಾಪ್ಸು. ಇನಿಟ್ ಅಂದ್ರೆ ಇನಿಷಿಯಲೈಸೇಷನ್ ಫಂಕ್ಷನ್. ಇನಿಷಿಯಲೈಸ್ ಮಾಡಿದ ತಕ್ಷಣ ಇಡೀ ಬಂದು ಇಲ್ಲಿ ಕೂತ್ಕೊಂಡಿರುತ್ತೆ. ಆಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಲೈಕ್ ಐ ವಾಂಟ್ ಟು ರಿಟ್ರೀವ್ ಡೇಟಾ, ರಿಟ್ರೀವ್ ಇದೆ. ಅದಕ್ಕೆ ಅವನು ಆಬ್ಜೆಕ್ಟ್ ನೇಮ್ ಡೇಟಾ ಎಕ್ಸ್ಟೆನ್ಷನ್ ಡಾಟ್ ರಿಟ್ರೀವ್. ಇದೇನಿದು ಆಬ್ಜೆಕ್ಟ್. ಹೆಂಗ್ ಗೊತ್ತಾಯ್ತು ಸರ್ ಆಬ್ಜೆಕ್ಟ್? ಫ್ಲಾರ್ ಬ್ರಾಕೆಟ್ ಇದೆಯಲ್ಲ, ಫ್ಲಾರ್ ಬ್ರಾಕೆಟ್ ಇದ್ರೆ ಆಬ್ಜೆಕ್ಟ್. ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ, ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ, ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ. ಅದಕ್ಕೆ ಆಬ್ಜೆಕ್ಟ್ ಕಾನ್ಸೆಪ್ಟ್ ನ ತುಂಬಾ ಕ್ಲೀನ್ ಆಗಿ ತಿಳ್ಬೋದು. ಇನ್ನು ತುಂಬಾ ಇದೆ, ಇದು ಒಂದೇ ದಿನದಲ್ಲಿ ಮುಗಿಯುವಂತ ಕಾನ್ಸೆಪ್ಟ್ ಅಲ್ಲ. ಇದು ನಿಮ್ಗೆ ನೋಡಿದಾಗ ಕಂಫರ್ಟಬಲ್ ಅನ್ಸೋದಕ್ಕೆ ಇಲ್ಲಿ ಡಾಟ್. ಇದು ಸಿಂಪಲ್ ಫಂಕ್ಷನ್, ನೀವೆಲ್ಲ ಮರೆತರು ಇದನ್ನ ಮರೆಯಂಗಿಲ್ಲ. ಇನಿಟ್ ಫಂಕ್ಷನ್, ಲೋಡ್ ಫಂಕ್ಷನ್, ಅಪರ್ ಕೇಸ್ ಫಂಕ್ಷನ್, ಮೆಥಡ್ ಫಂಕ್ಷನ್, ಲಾಗ್ ಫಂಕ್ಷನ್, ಅಲರ್ಟ್ ಫಂಕ್ಷನ್. ಕೊನೆಯಲ್ಲಿ ಏನ್ ಬರುತ್ತೆ ನೋಡಿ, ರೌಂಡ್ ಬ್ರಾಕೆಟ್ ಬರ್ತಾ ಇದೆಯಾ, ಲಾಗ್ ಫಂಕ್ಷನ್. ರೌಂಡ್ ಬ್ರಾಕೆಟ್ ಇಡೋ ಬದಲು ಫಂಕ್ಷನ್ ಹೇಳಿ. ನಿಮ್ಗೆ ಅಟ್ಲೀಸ್ಟ್ ಈ ಬೇಸಿಕ್ ಪಿಕ್ಚರ್ ಬರಬೇಕು. ಸೊ ಈಗ ನಮಗೆ ರೋಸ್ ಡಾಟ್ ಆಡ್, ಲುಕ್ಅಪ್, ರಿಮೂವ್, ರಿಟ್ರೀವ್, ಅಪ್ಡೇಟ್ ಇದೆ. ಸರಿ, ರೋಸ್ ಡಾಟ್ ಆಡ್ ನೋಡೋಣ. ನೋಡಿ, 2 ಲೈನ್ ಬರುತ್ತೆ. ಪ್ರೋಗ್ರಾಮಿಂಗ್ ಆಲ್ವೇಸ್ ರನ್ಸ್ ಲೈನ್ ಬೈ ಲೈನ್. ಫಸ್ಟ್ ಲೈನ್ ಅಲ್ಲಿ ನೀವು ಡೇಟಾ ಎಕ್ಸ್ಟೆನ್ಷನ್ ತಗೋಬೇಕು, ಅದನ್ನ DE1 ಅಂತ ಕರಿತೀವಿ. ಇದು ಒಂದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಅಲ್ಲಿ ರೋಸ್ ಡಾಟ್ ಆಡ್ ಫಂಕ್ಷನ್ ನೋಡಿ, 2 ಡಾಟ್ ಇದೆ. ಸರ್ 2 ಡಾಟ್ ಬಂದ್ರೆ ಏನಾಗುತ್ತೆ? ಆಬ್ಜೆಕ್ಟ್ ಒಳಗಿರೋ ಆಬ್ಜೆಕ್ಟ್ ಡಾಟ್ ಫಂಕ್ಷನ್ಸ್ ಇದೆ. ಈಗ ಡಿ ಒಂದು ಆಬ್ಜೆಕ್ಟ್, ರೋ ಇನ್ನೊಂದು ಆಬ್ಜೆಕ್ಟ್. ಪ್ರತಿಯೊಂದು ಆಬ್ಜೆಕ್ಟ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಇನಿಷಿಯಲಿ, ಬಟ್ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಈಸಿ ಆಗುತ್ತೆ ಹೋಗ್ತಾ ಹೋಗ್ತಾ. ಓ ಇದೊಂದು ಆಬ್ಜೆಕ್ಟಾ, ಓ ಇದು ಒಂದು ಆಬ್ಜೆಕ್ಟಾ, ಓ ಇದು ಒಂದು ಆಬ್ಜೆಕ್ಟಾ ಅಂತ ಆಟ ಆಡ್ತಾ ಹೋಗ್ತೀವಿ. ರೋಸ್ ಡಿ ಒಂದು ಆಬ್ಜೆಕ್ಟ್ ಆದ್ರೆ ಒಂದೊಂದು ರೋ, ಒಂದೊಂದು ಲೈನ್ ಇದೆಯಲ್ಲ ಡೇಟಾ, ಅದನ್ನು ಒಂದು ಆಬ್ಜೆಕ್ಟ್ ಅನ್ಕೋತೀನಿ. ಹಾಗಾಗಿ ವಿಲ್ ಸ್ಟಾರ್ಟ್ ಗೆಟಿಂಗ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ
ಸೊ ಅದ್ರ ಒಳಗಡೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ವಿ. ಇಲ್ಲ ನಾನು ರಿಟ್ರೀವ್ ಮಾಡಬೇಕಲ್ಲ, ಡಿಲೀಟ್ ಮಾಡಬೇಕಲ್ಲ, ಡಿಲೀಟ್ ಮಾಡಿದ್ವಿ, ರಿಮೂವ್. ಫಸ್ಟ್ ಡಿ ತಗೋಬೇಕು, ಡಿ ಇಲ್ಲಿ ಒಂದು ರೋ ತಗೋತೀವಿ, ರೋ ಅಲ್ಲಿ ಒಂದು ವ್ಯಾಲ್ಯೂ ತೆಗಿತೀವಿ. ಈಗ ಇದು ಫಂಕ್ಷನ್ಸ್ ನೋಡ್ಕೋಬೇಕು ನಾವು. ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿಸ್ ಟೈಮ್. ಫಸ್ಟು ನೀವು ಹ್ಯಾಶ್ ಇನ್ಕ್ಲೂಡ್ ಬರ್ದಂಗೆ ಇದು ಹೆಡರ್ ಫೈಲ್ ಆಗ್ತಾ ಇದೀವಲ್ವ C++ ಅಲ್ಲಿ, ಅದೇ ಥರ ಈ ಲೈನ್ ಬರೀಲೇಬೇಕು ನೀವು. ಕೆಲವು 1 ಬರೀತಾರೆ, ಕೆಲವು 1.1.1 ಬರೀತಾರೆ, ಅದು ಬೇಸ್ಡ್ ಆನ್ ಯಾವ ಲೈಬ್ರರಿ ಬೇಕು ಅಂತ. ನೆಕ್ಸ್ಟ್ ಡೇಟಾ ಎಕ್ಸ್ಟೆನ್ಷನ್ ತಗೋಬೇಕು, ಡೇಟಾ ಎಕ್ಸ್ಟೆನ್ಷನ್ ರೋ ತಗೋಬೇಕು, ಯಾವ್ದು ಬೇಕು ಅದನ್ನು ರಿಮೂವ್ ಮಾಡ್ತೀವಿ. ಸೊ ಪ್ರೋಗ್ರಾಮಿಂಗಲ್ಲಿ ನೀವು ಅದನ್ನು ಹೇಳ್ತಾ ಬರ್ತಾ ಇದ್ದೀರಾ ಅಷ್ಟೇ. ಅದೇ ರೀತಿ ಎಲ್ಲ ಫಂಕ್ಷನ್ಸು ಬರುತ್ತೆ. ಪ್ರೋಗ್ರಾಮ್ಸ್ ಆರ್ ಆಲ್ವೇಸ್ ಈಸಿ ಇಫ್ ಯು ಸ್ಟಾರ್ಟ್ ಬ್ರೇಕಿಂಗ್ ಇಟ್ ಡೌನ್. ಆಯಿತಾ? ಚಿಕ್ಕದಾಗಿ ಬ್ರೇಕ್ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ. ಸೊ ಬ್ರೇಕ್ ಮಾಡೋಕ್ಕೆ ಬರಲ್ಲ ಅಂದಾಗಲೇ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಮಾಡಿ ಬ್ರೇಕ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಸೊ ಫಸ್ಟ್ ಟೈಮ್ ನೋಡಿದಾಗ ನಮ್ಗೆ ಇದೆಲ್ಲ ಏನೋ ಅನಿಸುತ್ತೆ. ಬಟ್ ನಾವು ಏನು ನೋಡ್ತಾ ಇದ್ದೀವಿ ಅದನ್ನು ಈ ರೀತಿ ರಿಲೇಟ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಇಟ್ ವಿಲ್ ಬಿ ಈಸಿ. ಸೊ ವಿತ್ ದಿಸ್ ನಾವು ಒಂದು ಚಿಕ್ಕ ಪ್ರೋಗ್ರಾಮ್ ಹೋಗ್ಬಿಟ್ಟು ಐ ವುಡ್ ಲೈಕ್ ಟು ಎಂಡ್ ಇಟ್. ಅರೆ ಹೆಂಗೆ ಬೇಕಾಗುತ್ತೆ, ಸೊ ರೆಸ್ಟ್ ಆಫ್ ದಿ ಥಿಂಗ್ಸ್ ಅದನ್ನು ನೋಡ್ತಾ ಹೋಗೋಣ. ಸೊ ಐ ವುಡ್ ಲೈಕ್ ಟು ಜಸ್ಟ್ ಡೂ ಅ ವೆರಿ ಸಿಂಪಲ್ ಅಡಿಷನ್ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡು ಹೇಳ್ತೀನಿ ನಿಮಗೆ. ಏನು ನಾಟ್ ವಿತ್ ಆಬ್ಜೆಕ್ಟ್ಸ್, ಸಿಂಪಲ್. ಆಯಿತಾ? ನಾನು ಹೇಳ್ಬಿಟ್ಟು ಪ್ರೋಗ್ರಾಮ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ದಟ್ ಯು ಗೆಟ್ ಅ ಫೇರ್ ಇನಫ್ ಐಡಿಯಾ. ಆಯಿತಾ? ಓಕೆ, ಫಸ್ಟ್ ಈ ಪ್ರೋಗ್ರಾಮ್ ನೋಡ್ಕೊಳ್ಳಿ, ಔಟ್ಪುಟ್ ತೋರಿಸ್ತಾ ನಿಮಗೊಂದು ಐಡಿಯಾ ಬರುತ್ತೆ. ವೆರಿ ಸಿಂಪಲ್ ಪ್ರೋಗ್ರಾಮ್ ಮಾಡಕ್ಕೆ ಕಂಟಿಡು. ಸರ್ ಈ ಥರ ನಾವು ಯೋಚನೆ ಮಾಡೋದು ಯಾವಾಗ ಮಾಡ್ತೀರಾ ನೀವು ತಲೆಗೆಚ್ಕೊಳ್ಳಿ. ಆಯ್ತಾ? ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಏನು ಕ್ಲೀನಾಗಿ ಟೈಪ್ ಮಾಡ್ತಾ ಇದ್ದೀನಿ. ವೇರಿಯೇಬಲ್ಸ್ ಆಮೇಲೆ ತಗೋತೀನಿ, ನೋಡ್ಕೊಳ್ಳಿ. ಹಾಂ, ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಏನೇನು ಬೇಕು ನಮಗೆ? DMYI ನಂಬರ್. ಆಯ್ತಾ? ತುಂಬ ಸಿಂಪಲ್ ಆಗಿದೆ.
ಡೈರೆಕ್ಟಾಗಿ ರನ್ ಮಾಡಿ. ಎಂಟರ್ ದಿ ಡೇಟ್ ಮಂತ್ ಆ್ಯಂಡ್ ಇಯರ್ ಆಫ್ ಯರ್ ಚಾಯ್ಸ್. ಓಕೆ, ಇವತ್ತೆಷ್ಟು ಡೇಟು? 05 ಮಂತು 02/2025. 5 ದಿನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಗೊತ್ತಾ? ಏನೋ ತಪ್ಪಾಗಿದೆ. ಕರೆಕ್ಟ್. ಸೊ DMY ಓಕೆ. ಫೈವ್ ಟು 2025. ಓಕೆನಾ? 5 ದಿನ ಆ್ಯಡ್ ಆಗುತ್ತೆ. ಬಂತಾ? ಮತ್ತೇನು ತಪ್ಪಾಗ್ತಾ ಇದೆಯಲ್ಲ? ಎಲ್ಲೋ ತಪ್ಪಾಗಿದೆ. DMY ಕರೆಕ್ಟಾಗಿ ತೊಗೊಂಡಿದ್ದೀನಿ. DMY ಡೇಟು ಮಂತ್ ಇಯರ್. ಓಕೆ ಓಕೆ, ಇದು ಆಕ್ಚುಲಿ ನಮ್ಮೊಂದು 05/02/2025. After adding 5, the new date is 10/2/2025. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಲ್ಲರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನನಗೆ 1 ಜನವರಿ 2025. ಓಕೆನಾ? ಇದಕ್ಕೆ ನಾನು 28 ದಿನ ಆ್ಯಡ್ ಮಾಡ್ತೀನಿ. ಕರೆಕ್ಟಾಗಿ ಬಂದಿದೆಯಾ? ಏನು ತಪ್ಪಾಗಿಲ್ಲ. ಈಗ ನಾನು 1 ಜನವರಿ 2025 ಹೋಗ್ಬಿಟ್ಟು 45 ದಿನ ಆ್ಯಡ್ ಮಾಡ್ತೀನಿ. ಕರೆಕ್ಟಾಗಿ ಬಂದಿದೆ. ಈಗಲೂ ಒಂದು ಡೇಟ್ಗೆ ಈ 45 ದಿನ ಆ್ಯಡ್ ಆದರೆ 46 ಕರೆಕ್ಟಾಗಿದೆ. ಇದು ನಾರ್ಮಲ್ ಮ್ಯಾಥಮೆಟಿಕ್ಸ್. ಸೊ ಡೇಟ್ ಆ್ಯಡ್ ಮಾಡಿದ ಮೇಲೆ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಇಫ್ month is equal to 1 and date is greater than 31, ಅಂದ್ರೆ 32 ಆಗಿದೆ. ಡೇಟ್ ಇಸ್ ಈಕ್ವಲ್ ಟು 1 ಆಗ್ಬೋದು. ಈಗ ನೋಡೋಣ. 1/1/2025 ಎಂಟರ್ ದಿ ಮಂತ್ ಆಫ್ ಡೇಸ್. 45 ದಿನ ಆ್ಯಡ್ ಆಗಬೇಕು. ಈಗ ಬಂತ ನೋಡಿ, 15ನೇ ತಾರೀಕು. ಅಯ್ಯಯ್ಯೋ, ಫೆಬ್ರವರಿ ಆಗಲೇ ಇಲ್ಲ ಇದು. ಕರೆಕ್ಟ್. ಸೊ ಮಂತ್ 1 ಇದ್ದಿದ್ದು 2 ಆಗಬೇಕು. M = M+1 ಆಗಬೇಕು. ಕರೆಕ್ಟ್. 1/1/2025 45 ದಿನ ಆ್ಯಡ್ ಮಾಡಿ. ಕರೆಕ್ಟಾಗಿ ಬಂದಿದೆಯಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಬಂತು. ಆಯಿತಾ? ಈಗ ನಾನು 1/1 ಆಗೋಯ್ತಾ? 375 ದಿನ ಆ್ಯಡ್ ಮಾಡ್ತೀನಪ್ಪ. ನೋಡಿ, 345 ಆಗ್ಬಿಟ್ಟಿದೆ. ಏನು ಚೇಂಜ್ ಆಗ್ತಲ್ಲ, ವರ್ಕೇ ಆಗ್ತಲ್ಲ. ರೈಟ್? ಲೆಟ್ಸ್ ಡೂ ದಿಸ್. 1ನೇ ತಾರೀಕು 12ನೇ ತಿಂಗಳು 2025. ಈಗ ನಾನು 45 ದಿನ ಆ್ಯಡ್ ಮಾಡ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಏನು ಬರಬೇಕು? ಗೆಸ್ ಮಾಡಿ. 14ನೇ ತಾರೀಕು ಜನವರಿ 2026 ಬರಬೇಕು. ಏನು ಬಂದಿದೆ ನೋಡಿ. 46/12/2025 ಹಂಗೆ ಬರ್ತಾ ಇದೆ ಅಲ್ವಾ? ಕರೆಕ್ಟ್. ಈ ರೀತಿ ಫಂಕ್ಷನ್ಸ್ ಬರೆದಿಟ್ಟಿದ್ದಾರೆ.
ಫಂಕ್ಷನ್ಸ್ ಯೂಸ್ ಮಾಡೋಣ. ಬಿಲ್ಟ್ ಇನ್ ಫಂಕ್ಷನ್ಸ್ ನಾನು ಕೋಡ್ ಬರಿಬೇಕು, ಕೋಡ್ ಬರಿತೀನಿ. ಡೇಟ್ ಹೆಡರ್ ಫೈಲ್ ಇರಬೇಕು, ಲಿಸ್ಟ್ ಆಫ್ ಆಲ್ ಹೆಡರ್ ಫೈಲ್ಸ್ ಎ ಬಿ ಸಿ ಡಿ 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 ಎರರ್ ಸಿ ಡಿ ಡೇಟ್ ಅಥವಾ ಟೈಮ್, ಸಿಸ್ಟಮ್ ಡೇಟ್, ಟೈಮ್ ಬಿ ಇದೆ, ಟೈಮ್ ಇದೆ, ಡೇಟ್ ಇದೆ, ಬಟ್ ಐ ಆಮ್ ನಾಟ್ ಶೋರ್ ಇದರಲ್ಲೇ ಬರುತ್ತಾ ಅಂತ. ascending time, clock, C time, date, difference time, local time, time zone, daylight, S time, list of all it is. ಇದೆ, if you have to search it, ಎಲ್ಲೋ ಇದೆ, I forgot that. ಸಬ್ನೆಟರ್ ಎಲ್ಲೋ ಇದೆ, ಮ್ಯಾಥ್ಸ್ ಇದೆ, ಇದಾ ಹುಡ್ಕೋಣ ಆಮೇಲೆ ಬೇಕಾರೆ. ಓಕೆ, ಈಗ ನಾನು ಅಬ್ಸರ್ವ್ ಮಾಡಿ ಹೇಳ್ತೀನಿ. ಇಂಟ್ ಮಂತ್ಸ್ ಅರೇ ಬರ್ಕೋತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಎಲ್ಲಾರು. ಜನವರಿ 0 ಅಂದ್ರೆ ಇಂಡೆಕ್ಸ್ 0, ಅದಕ್ಕೆ ಇದು ಬರ್ತೀನಿ. ಜನವರಿ, ಫೆಬ್ರವರಿ, ಮಾರ್ಚ್, ರೈಟ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಕರೆಕ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇದೇನು ಗೊತ್ತಾ, ಇದು ಮಂತ್ಸ್. ಇವು 0 ಯಾಕೆ ಕೊಡ್ಸಿದ್ರಿ ಸರ್, 13 ಯಾಕೆ ಕೊಡ್ಸಿ ಅಂದ್ರೆ ಅರೆಯಲ್ಲಿ 0 ಇಂದ ಶುರು ಆಗೋದು, ನಮ್ಗೆ ಮಂತ್ ಶುರು ಆಗೋದು 1 ಇಂದ, ಅದಕ್ಕೆ ಇದನ್ನು ಕೂರಿಸ್ಕೊಂಡಿದ್ದೀನಿ. ಈಗ if the month is equal to months of month and date is equal to months is equal to month. If the date is greater than months of m ಆಗಿದ್ರೆ ಡೇಟ್ ಇಲ್ಲಿಗೆ ಹೋಗಬೇಕು. ಇದಾಡ್ ಆದ್ಮೇಲೆ if m is greater than 12, m is equal to m plus 1, sorry, m is equal to 1, y is equal to y plus 1. ಲೀಪ್ ಇಯರ್ ವರ್ಕ್ ಆಗಲ್ಲ ಇದು. ಎಂಟರ್ ದಿ ಡೇಟ್, ಮಂತ್, ಇಯರ್ ಆಫ್ ದಿ ಡೇಟ್, ದಟ್ ಈಸ್ 1/12/2025. 45 ಆ್ಯಡ್ ಮಾಡಪ್ಪ ಅಂದರೆ ಕರೆಕ್ಟಾಗಿ ವರ್ಕ್ ಆಯ್ತಾ, ಅಬ್ಸರ್ವ್ ಮಾಡಿ. ಯಾವ ತಿಂಗಳಿಗೆ ಬೇಕಾದ್ರೂ ಹಾಕಿ ವರ್ಕ್ ಆಗುತ್ತೆ, ಲೀಪ್ ಇಯರ್ ಬಿಟ್ಟು. 1/3/2025. I want to add 56 days. ಪಕ್ಕ ಬರುತ್ತೆ, ಒಂದು ದಿನಾನು ಹೆಚ್ಚು ಕಡಿಮೆ ಆಗಲ್ಲ, ಒಂದು ದಿನಾನು ಹೆಚ್ಚು ಕಡಿಮೆ ಆಗಲ್ಲ, ಲೀಪ್ ಇಯರ್ ಬಿಟ್ಟು. ಸೊ ಅರೆ ಏನಕ್ಕೆ ಬೇಕಾಯ್ತು, ಇದೇನಕ್ಕೆ ವರ್ಕ್ ಆಯ್ತು. ಸೊ ಈ ಲಾಜಿಕ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗ ಅಲ್ಲಿ ಕೋಡ್ ಹಾಕ್ತೀನಿ ನಾನು, ಅನಲೈಸ್ ಮಾಡಿ. ಅಟ್ಲೀಸ್ಟ್ ಯು ಸ್ಟಾರ್ಟ್ ಅನಲೈಸಿಂಗ್. ಐ ವಾಂಟ್ ಟು ಡೂ ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್. ಈ ಥರ ಎಲ್ಲ ಬರೆದಿಟ್ಟಿದ್ದಾರೆ, ನಾವು ಫಂಕ್ಷನ್ ಇನ್ಪುಟ್ ಕೊಡ್ಬೇಕಷ್ಟೇ. ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್, ಇಫ್ ವಿ ಹ್ಯಾವ್ ಡೇಟ್ ಆ್ಯಂಡ್ ಅದರ್ಸ್. ಡೇಟಾ ಫಂಕ್ಷನ್ಸ್ ಇದೆ, ಕಾನ್ಕ್ಯಾಟೆನ್ HTTP ಫಂಕ್ಷನ್ ಇದೆ. ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್ ಅಲ್ಲಿ ಇರೋದು ಲೋಕಲ್ ನಾವು ಆ್ಯಂಡ್ ಸಿಸ್ಟಮ್ ಡೇಟ್ ಟು ಆ್ಯಡ್. ಆಯ್ತಾ, ಡೇಟ್ ಮೇಲೆ ತುಂಬ ಇದೆ, ಪ್ಲಾಟ್ಫಾರ್ಮ್ ಡಾಟ್ ಫಂಕ್ಷನ್ ಡಾಟ್ ಸಿಸ್ಟಮ್ ಡೇಟ್ ಟು ಲೋಕಲ್ ಟೈಮ್. ಅದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ಫಂಕ್ಷನ್ಸ್ ಇದೆಯಾ, ಸಿಸ್ಟಮ್ ಯುಟಿಲಿಟಿ ಫಂಕ್ಷನ್ಸ್ ಹುಡುಕಿ, ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ ಇಷ್ಟೇ ಇರೋದು. ವಿ ಡೋಂಟ್ ಹ್ಯಾವ್ ಡೇಟಾ ಫಂಕ್ಷನ್ಸ್ ಇದೆ, ಡೇಟ್ ಫಂಕ್ಷನ್ಸ್ ಇದೆ, ಸ್ಟ್ರಿಂಗ್ ಫಂಕ್ಷನ್ಸ್ ತುಂಬ ಬರುತ್ತೆ. ಲೆಟ್ಸ್ ಸಿ ದಟ್. ಆ್ಯಂಡ್ ವಿ ಹ್ಯಾವ್ ಡೇಟ್ ಫಂಕ್ಷನ್ ಇನ್ ಜಾವಾಸ್ಕ್ರಿಪ್ಟ್. ಎಲ್ಲದಕ್ಕೂ ಜಾವಾಸ್ಕ್ರಿಪ್ಟ್ ಮೆಥಡ್ಸ್, WG ಸ್ಕಿಲ್ಸ್ ನೋಡಿ.
ಅಜೆಂಡಾ ಏನು ಅಂದರೆ ಇನ್ಪುಟ್ ಕೊಡೋಕೆ ಬರಬೇಕಷ್ಟೇ. ಡೇಟ್ ಸೆಟ್ ಟೈಮ್ಸ್ ಮ್ಯಾಥ್ ರ್ಯಾಂಡಮ್ ಬೂಲಿಯನ್ಸ್ get year, get month, get date, get year, get hours, minutes, seconds. Date add function ಬರೀಬೇಕು ನಮಗೆ ಇರುತ್ತೆ. Complete JavaScript date references. Set full year, set hour, set UTC time, toString, date add functions ಇರಬೇಕು. ಇಲ್ಲದ್ರೆ ನೀವೇ ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ರೀತಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಫೇವ್ರೆಟ್ಸ್ ನಂದು. ಈಗ ನಾನು ಬರ್ದಿರೋ ಪ್ರೋಗ್ರಾಮ್ ನಾನು ಕೊಡ್ತೀನಿ, ಅನಲೈಸ್ ಮಾಡಿ ಲೂಪ್ ಒಳಗಡೆ ಒಂದೊಂದೇ ವ್ಯಾಲ್ಯೂ ಕೊಟ್ಟು ಹೆಂಗೆ ರನ್ ಆಗುತ್ತೆ ಅಂತ ಚೆಕ್ ಮಾಡಿ, ಆಯ್ತಾ? ಡೋಂಟ್ ವರಿ, ಎಲ್ಲದಕ್ಕೂ ಫಂಕ್ಷನ್ ಸಿಗುತ್ತೆ, ಇದ್ದರೆ ನಾವೇ ಬರಿಬೇಕಾಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೋಗ್ರಾಮ್ ವಿಚ್ ಯು ಹ್ಯಾವ್. ಈಗ ನೀವು ಅನಲೈಸ್ ಮಾಡಿದ್ರೆ ಸಾಕು. ಸ್ಟಾರ್ಟ್ ಅನಲೈಸಿಂಗ್ ಇಟ್. ಫಿಕ್ಸ್ ದ ಡೇಟ್. ಸೊ ನೋಟ್ಸ್ ಅಪ್ಲೋಡ್ ಮಾಡೋಣ. ವೆನ್ ವಿ ಆರ್ ಹಿಯರ್, ಆಬ್ಜೆಕ್ಟ್ಸ್ ಕಾನ್ಸೆಪ್ಟು ನಿಮಗೆ ದೊಡ್ಡ ಲ್ಯಾಂಗ್ವೇಜಲ್ಲಿ ಬರುತ್ತೆ. ನೀವು ಆ ಲ್ಯಾಂಗ್ವೇಜ್ಗೆ ಹೋಗಿ ಡಾಕ್ಯುಮೆಂಟ್ ಓದಿ, ಡಾಕ್ಯುಮೆಂಟಲ್ಲಿ ಅದನ್ನು ನೀವು ಮ್ಯಾಪ್ ಮಾಡೋಕ್ಕೆ ಬರಬೇಕು. ಅದಕ್ಕೆ ನಾವು ಆಬ್ಜೆಕ್ಟ್ ಕಾನ್ಸೆಪ್ಟ್ಸ್ ಕಲಿಲೇಬೇಕು. ಅದಕ್ಕೆ ಆಬ್ಜೆಕ್ಟ್ ಕಾನ್ಸೆಪ್ಟ್. ಸೊ ಆಸ್ ಯು ಮೆನ್ಷನ್, ಸ್ಟಿಲ್ ವಿ ಹ್ಯಾವ್ ಸಿ ಪ್ರೋಗ್ರಾಮಿಂಗ್ ಆ್ಯಂಡ್ ವೆಬ್ ಡೆವಲಪ್ಮೆಂಟು ಜಾಯ್ನ್ ಇದೆ. ಲೆಟ್ ಅಸ್ ಕ್ರಿಯೇಟ್ ಅ ಫೋಲ್ಡರ್ ಕಾನ್ಸೆಪ್ಟ್. ಜಾಯ್ನ್ ಆಯಿತು, ಎಲ್ಲಾನು ಫೋಲ್ಡರ್ಸ್ ವೆಬ್ಬಲ್ಲಿದೆ. ಸೊ ವಿಡಿಯೋ ಆಸ್ ಯೂಶುವಲ್ ಅಪ್ಲೋಡ್ ಆಗುತ್ತೆ. ಸೊ ಕೀಪ್ ಅನ್ ಐ ಆನ್ ಇಟ್ ಆ್ಯಂಡ್ ವಿಲ್ ಬಿ ಮೀಟಿಂಗ್ ಟುಮಾರೋ. ನಾಳೆ ಕಲ್ತೀವಿ. ವಾಟ್ ಇಸ್ ದಟ್ ಯು ಆರ್ ಪ್ಲಾನಿಂಗ್ ಟು ಪಿಕ್ ಅಪ್ ಟುಮಾರೋ ಇಸ್ ದಿ SSJS, because now we got very basic introduction to ನೀವು ಲಾಜಿಕ್ಗಳು ಬರೀಲೇಬೇಕು. ನಿಮ್ಗೆ ಇಂಡಿವಿಜುವಲ್ ಕೇಳೋದೇ ಲಾಜಿಕ್ಸ್ ಬರೆಸ್ತಾ ಇರೋದೇ ಅದಕ್ಕೆ. ಬರೀ SSJS ಅಲ್ಲಿ ಇರೋ ಫಂಕ್ಷನ್ನ ಯಾರೂ ಕೇಳಲ್ಲ. SSJS ಅಲ್ಲಿ ಕೋಡ್ ಬರೆದು ಏನೇನೆಲ್ಲ ಲಾಜಿಕ್ ಬರಿಬೋದು, ಹೆಂಗೆ ಬರಿಬೋದು, ವಿಲ್ ಲುಕ್ ಇನ್ ಟು ದ್ಯಾಟ್ ಒನ್. ಸೊ ಸ್ವಲ್ಪ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೊಡೋಕ್ಕೆ ಶುರು ಮಾಡ್ತೀನಿ, ನೀವು ಟ್ರೈ ಮಾಡೋಕ್ಕೆ ಶುರು ಮಾಡಿ. ಸೊ ಟುಮಾರೋ we are dedicating it for SSJS. ಆಯಿತಾ? ನಾಳೆ ಫುಲ್ SSJS ಇರುತ್ತೆ. ಎಲ್ಲ ಬಿಲ್ಟ್ ಇನ್ ಮೆಥಡ್ಸ್ ಹಿಂಗಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು ಮೂವ್ ಮಾಡ್ತಾ ಇರ್ತೀವಿ. ದಿಸ್ ಐ ಆಮ್ ಎಂಡಿಂಗ್ ದಿ ಡೇ ವಿತ್ ದ ರೆಕಾರ್ಡಿಂಗ್. ಥ್ಯಾಂಕ್ ಯು.